ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ ಶೆಟ್ಟಿ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ಮ ಅವರು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಾರೆ. ಸಿನಿಮಾದಿಂದ ಹಿಡಿದು ತಮ್ಮ ಮಾತುಗಳಿಂದ ಭಾರಿ ವಿವಾದಕ್ಕೆ ಕೂಡ ಸಿಲುಕಿದ್ದರು. ಇದೀಗ ಹಾಸನ ಜಾಗದ ವಿಷಯಕ್ಕೆ ಭಾರಿ ಸುದ್ದಿಯಲ್ಲಿದ್ದಾರೆ. ಈ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದಂತಾಗಿದೆ. ಇಲ್ಲಿದೆ ನೋಡಿ ಪುಷ್ಪಮ್ಮನ ಲ್ಯಾಂಡ್ ಸ್ಟೋರಿ ಡೀಟೇಲ್ಸ್. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜು ನಡುವಿನ ನಿವೇಶನ ಮಾಲೀಕತ್ವದ ಜಟಾಪಟಿ ಇದೀಗ ದೊಡ್ಡ ಚರ್ಚೆಯ ವಿಷಯವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಹಾಸನದ ವಿದ್ಯಾನಗರದಲ್ಲಿರುವ 40/60 ಅಳತೆಯ ಸೈಟ್ ಕುರಿತ ಈ ವಿವಾದಕ್ಕೆ ಅಧಿಕಾರಿಗಳ ಎಡವಟ್ಟು ಕಾರಣ ಎಂಬುದು ದಾಖಲೆಯಿಂದಲೇ ಬಹಿರಂಗವಾಗಿದೆ. ಹೌದು, ಒಂದೇ ಸೈಟ್ಗೆ ಅಧಿಕಾರಿಗಳು ಎರಡೆರಡು ದಾಖಲೆ ನೀಡಿರುವುದೇ ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗಿದೆ. ಪುಷ್ಪ ಅವರ ಬಳಿ ಇರುವ ದಾಖಲೆಗಳು ನಿವೇಶನ ಅವರಿಗೆ ಸೇರಿದೆ ಎಂದು ತೋರಿಸುತ್ತಿದ್ದರೆ, ದೇವರಾಜು ಅವರ ದಾಖಲೆಗಳು ಲಕ್ಷ್ಮಮ್ಮ ಅವರೇ ಜಾಗದ ಮಾಲೀಕರು ಎಂದು ಸಾಬೀತುಪಡಿಸುತ್ತಿವೆ. ಹೀಗಾಗಿ ಅಂತಿಮ ತೀರ್ಪು ಕೋರ್ಟಿನಲ್ಲೇ ಹೊರಬೀಳಬೇಕಾಗಿದೆ. 1982ರಲ್ಲಿ ಚಿಕ್ಕೇಗೌಡರಿಂದ ಕೆಪಿ ಶ್ರೀಮತಿ ಈ ಸೈಟ್ ಖರೀದಿ ಮಾಡಿದ್ದರು. ಬಳಿಕ 2007ರಲ್ಲಿ ಗಿರೀಶ್ ಕೋ ಮಹಲಿಂಗಪ್ಪ ಖರೀದಿ ಮಾಡಿ 13 ವರ್ಷಗಳ ಕಾಲ ಸ್ವಾಧೀನದಲ್ಲಿಟ್ಟಿದ್ದರು. 2020ರಲ್ಲಿ ಪುಷ್ಪ ಅವರು ಗಿರೀಶ್ ಅವರಿಂದ ಖರೀದಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಲಕ್ಷ್ಮಮ್ಮ ಅವರಿಂದ ಜಿಪಿಎ ಪಡೆದ ದೇವರಾಜು ಈ ಸೈಟ್ ತಮ್ಮದೇ ಎಂದು ವಾದಿಸಿ 2023ರಲ್ಲಿ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಇನ್ನು ಪುಷ್ಪ ಅವರ ದಾಖಲೆ ಪ್ರಕಾರ ದಕ್ಷಿಣಕ್ಕೆ ರಸ್ತೆ ಇದೆ ಎಂದು ನಮೂದಿಸಲಾಗಿದೆ. ಆದ್ರೆ ದೇವರಾಜು ಅವರ ದಾಖಲೆಗಳಲ್ಲಿ ದಕ್ಷಿಣಕ್ಕೆ ರಸ್ತೆ ಇಲ್ಲ. ಒಂದೇ ನಿವೇಶನಕ್ಕೆ ವಿಭಿನ್ನ ಸರ್ವೆ ನಂಬರ್, ಖಾತೆ ನಂಬರ್ ಮತ್ತು ಈ ಸ್ವತ್ತು ದಾಖಲೆ ಮಾಡಿರುವುದರಿಂದ ಈ ಗೋಲ್ಮಾಲ್ ಸ್ಪಷ್ಟವಾಗಿದೆ. ಅಧಿಕಾರಿಗಳ ಲೋಪವೇ ಈ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಪುಷ್ಪ ಅವರ ವಾದ ಪ್ರಕಾರ 44 ವರ್ಷಗಳಿಂದ ಯಾವುದೇ ವ್ಯಾಜ್ಯ ಇಲ್ಲದಿದ್ದಾಗ ಈಗ ದಿಢೀರ್ ಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ದಾಖಲೆ ಹೊರಬಂದಿರುವುದು ಸಂಶಯಾಸ್ಪದವಾಗಿದೆ. ಯಶ್ ಅವರ ಹೆಸರು ಹಾಳು ಮಾಡಲು ಷಡ್ಯಂತ್ರ ನಡೆದಿದೆ ಎಂದು ಅವರು ಆರೋಪಿಸಿದ್ದಾರೆ. ದೇವರಾಜು ಅವರ ವಾದ ಪ್ರಕಾರ ಅಧಿಕಾರಿಗಳೇ ಮೋಸ ಮಾಡಿ ಸೈಟ್ ತಮ್ಮದೇ ಎಂದು ದಾಖಲೆ ನೀಡಿದ್ದಾರೆ. ಇನ್ನು ಅಧಿಕಾರಿಗಳ ವಿಚಾರಕ್ಕೆ ಬಂದರೆ ಈ ಸ್ವತ್ತು ಮಾಡುವಾಗ ಪಿಡಿಒ ಅಥವಾ ಕಾರ್ಯದರ್ಶಿ ಸ್ಥಳಕ್ಕೆ ಬಂದು ಮಹಜರು ನಡೆಸಬೇಕಿತ್ತು. ಆದರೆ ಕಚೇರಿಯಲ್ಲಿಯೇ ಕುಳಿತು ಇಬ್ಬರಿಗೂ ಪ್ರತ್ಯೇಕ ದಾಖಲೆ ನೀಡಿರುವುದು ಅಧಿಕಾರಿಗಳ ಎಡವಟ್ಟು. ಇದರಿಂದಲೇ ಇಬ್ಬರು ಈ ಸ್ವತ್ತು ತಮ್ಮದೇ ಎಂದು ಹಕ್ಕು ಮಂಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಯಶ್ ತಾಯಿ ಪುಷ್ಪ ಮತ್ತು ದೇವರಾಜು ನಡುವಿನ ನಿವೇಶನ ವಿವಾದಕ್ಕೆ ಅಧಿಕಾರಿಗಳ ಲೋಪವೇ ಮೂಲ ಕಾರಣವಾಗಿದೆ. ಈಗ ನ್ಯಾಯಾಲಯ ನೀಡುವ ತೀರ್ಪೇ ಅಂತಿಮವಾಗಲಿದ್ದು, ಈ ತೀರ್ಪು ಹೊರಬಂದ ನಂತರವೇ ನಿವೇಶನ ಯಾರಿಗೆ ಸೇರಿದೆ ಎಂಬುದು ಸ್ಪಷ್ಟವಾಗಲಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.